ಸ್ನೇಹಿತರೆ, ಇದು ಭಾಷಣ ಮಾಡುವಂತ ಸಮಯ ಅಲ್ಲ. ನಾವೆಲ್ಲರೂ ಬಹಳ ಜಾಗೃತರಾಗಿ ಜನರಲ್ಲಿ ಅವೇರ್ನೆಸ್ ತರಬೇಕಾದಂತ ಕೆಲಸ. ನಾವೆಲ್ಲರೂ ವಾರ್ಡ್ಗಳಲ್ಲಿ, ಬೂತ್ಗಳಲ್ಲಿ, ಅದಕ್ಕಿಂತ ಹೆಚ್ಚಾಗಿ ಈ ಮಾಹಿತಿ ಇಲ್ಲದಂತ ಮತದಾರರಲ್ಲಿ ಜಾಗೃತಿ ಮೂಡಿಸಬೇಕು. ನಾವೆಲ್ಲರೂ ಹೋರಾಟಗಾರರೇ, ಇದ್ರ ಬಗ್ಗೆ ನಮಗೆ ಎಲ್ಲ ಗೊತ್ತಿದೆ. ಒಂದು 4-5 ಪ್ರಶ್ನೆಯನ್ನು ಮಾತ್ರ ಕೇಳಿ ನನ್ನ ಭಾಷಣಕ್ಕೆ ನಾನು ವಿರಾಮ ಹಾಕ್ತೇನೆ. ಮೊದಲನೇದಾಗಿ, ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು JDS ಈ ಎರಡೂ ಪಕ್ಷಗಳನ್ನು ಹೊರತುಪಡಿಸಿ ಎಲ್ಲಾ ಜಾತ್ಯತೀತ ಪಕ್ಷಗಳು ಮತ್ತು ಸಂಘಟನೆಗಳು ನಾವೊಂದು ಒಕ್ಕೂಟವನ್ನ ಏನು ರಚನೆ ಮಾಡ್ಕೊಂಡಿದ್ದೇವೆ. ಇದು ಬಹಳ ದೊಡ್ಡ ಆಶಾದಾಯಕ ಬೆಳವಣಿಗೆ. ಇವತ್ತು ಮಧ್ಯ ಕರ್ನಾಟಕದ ಈ ಬೆಣ್ಣೆ ನಗರಿ ದಾವಣಗೆರೆಯಿಂದ ಇಡೀ ದೇಶಕ್ಕೆ ನಾವು ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಕಾಂಗ್ರೆಸ್ನವರಿದ್ದಾರೆ, SDP ಅವರಿದ್ದಾರೆ, ಆಮ್ ಆದ್ಮಿ ಅವರಿದ್ದಾರೆ, ವೆಲ್ಫೇರ್ ಪಾರ್ಟಿ ಅವರಿದ್ದಾರೆ, ಮಹಿಳೆಯರಿದ್ದಾರೆ. ನಾವೆಲ್ಲರೂ ಈ ದೇಶದ ಸಂವಿಧಾನಕ್ಕೆ ಗಂಡಾಂತರ ಎದುರಾದಾಗ ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ನಮಗೆ ದೇಶ ಮೊದಲು, ನಮ್ಮ ಸಂವಿಧಾನ ಮೊದಲು, ಅದಕ್ಕೆ ಧಕ್ಕೆ ಬಿಡಲಿಕ್ಕೆ ನಾವು ಬಿಡೋದಿಲ್ಲ ಎಂಬಂತ ಸಂದೇಶವನ್ನ ಇವತ್ತು ರವಾನೆ ಮಾಡ್ತಾ ಇದ್ದೇವೆ. ಮಾಧ್ಯಮಗಳು ಇದನ್ನ ಹೈಲೈಟ್ ಆಗಿ ನೀವು ಹೈಲೈಟ್ ಮಾಡಬೇಕು. ನಾವೆಲ್ಲರೂ ಏಕೋದರ ಸಹೋದರರಾಗಿ ಇಡೀ 140 ಕೋಟಿ ಭಾರತೀಯರ ಹಕ್ಕುಗಳ ಪರವಾಗಿ ನಾವು ಹೋರಾಟಕ್ಕೆ ಧುಮುಕಿದ್ದೇವೆ. ಎರಡನೇ ವಿಚಾರ, 3-4 ಪ್ರಶ್ನೆಗಳನ್ನ ನಾನು ಕೇಳ್ತಾ ಇದ್ದೇನೆ ಮಾಧ್ಯಮದ ಮುಖಾಂತರ. ಅಮಿತ್ ಶಾ ಅವರಿಗೆ, ಕೇಂದ್ರದ ಗೃಹ ಮಂತ್ರಿಯವರೇ, ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ತರಬೇಕಾದಂತ ಉದ್ದೇಶ ಏನು ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದಾಗ ನಿಮ್ಮ ಅಡ್ವೊಕೇಟ್ ಜನರಲ್ ಅವರು ಏನು ಕೇಂದ್ರದ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಒಂದು ವಿಚಾರವನ್ನ ಹೇಳ್ತಾರೆ. ಇಲ್ಲಿ ಗುಸ್ಬೈಟಿಯಾಗಳನ್ನ ಹಿಡಿಯಲಿಕ್ಕಾಗಿ ನಾವು ಇದನ್ನ ತಂದಿದೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ, ಕಳೆದ 14 ವರ್ಷದಿಂದ ಈ ದೇಶದ ಆಡಳಿತದ ಚುಕ್ಕಾಣಿ ಯಾರ ಕೈಯಲ್ಲಿದೆ? ಒಂದು ವೇಳೆ ಒಬ್ಬನೇ ಒಬ್ಬ ಗುಸ್ಬೈಟಿಯ ಭಾರತಕ್ಕೆ ಬಾಂಗ್ಲಾದಿಂದ ಆಗಿರ್ಬೋದು, ಪಾಕಿಸ್ತಾನದಿಂದ ಆಗಿರ್ಬೋದು, ಅಮೆರಿಕಾದಿಂದ ಆಗಿರ್ಬೋದು, ಒಂದು ವೇಳೆ ನಮ್ಮ ಭಾರತದ ಗಡಿ ದಾಟಿ ಬಂದಿದ್ರೆ ಅದಕ್ಕೆ ಕಾರಣ ಯಾರು? ಅದಕ್ಕೆ ಕಾರಣ ನೇರವಾಗಿ ಒಕ್ಕೂಟ ಸರ್ಕಾರದ ನೇತೃತ್ವ ವಹಿಸಿರುವಂತ ಗೃಹ ಇಲಾಖೆಯ ಅಮಿತ್ ಶಾ. ನೀವು ಮೊದಲು ರಾಜೀನಾಮೆ ನೀಡಿ ನಂತರ ನೀವು SIR ತರಬೇಕಾಗಿತ್ತು. ನಿಮಗೆ ಯಾವ ನೈತಿಕತೆ ಇದೆ? ಸುಳ್ಳನ್ನ ಹೇಳ್ತಾ ಇದ್ದೀರಾ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ಮುಂದೆ. ನೀವು ಈ ಪ್ರಶ್ನೆಗೆ ನೀವು ಉತ್ತರ ಕೊಡಲೇಬೇಕು. ಎರಡನೇದಾಗಿ, ಒಂದು ವೇಳೆ ಕರ್ನಾಟಕದಲ್ಲಿ ಯಾವುದಾದ್ರೂ ಬಾಂಗ್ಲಾದೇಶದ ಗಡಿ ಉಂಟಾ, ಪಾಕಿಸ್ತಾನದ ಗಡಿ ಉಂಟಾ, ಅಮೆರಿಕಾದ ಗಡಿ ಉಂಟಾ, ಸೋಮಾಲಿಯಾದ ಗಡಿ ಉಂಟಾ? ಕರ್ನಾಟಕಕ್ಕೆ ಯಾವ ರೀತಿ ನುಸುಳುಕೋಡ್ರು ಬರ್ಲಿಕ್ಕೆ ಸಾಧ್ಯತೆ ಇದೆ? ಇಲ್ಲಿ ಯಾಕೆ SIR ಅನ್ನು ಮಾಡ್ತಾ ಇದ್ದೀರಾ? ಇದೆಲ್ಲವೂ ಕೂಡ ಮತಗಳ್ಳತನದ ಇನ್ನೊಂದು ಮುಖ. ಇವತ್ತು ಏನು ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮತಗಳ್ಳತನದ ಮುಖಾಂತರ ಪಾರ್ಲಿಮೆಂಟ್ ಚುನಾವಣೆಯನ್ನು ನೀವು ಗೆದ್ದಿದ್ದೀರಂತ ಹೇಳಿ ಎಕ್ಸ್ಪೋಸ್ ಅನ್ನ ಮಾಡಿದ್ರು, ಆ ಸತ್ಯವನ್ನ. ಅದರ ನಂತರ ಇವರಿಗೆ ಭಯ ಸ್ಟಾರ್ಟ್ ಆಯ್ತು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ.